ಅಲ್ಲ ನೋಡಿ ಇಷ್ಟು ದಿನ ಏನಂತ ಬೊಗಳುತ್ತಿದ್ರು, ಇವಾಗ ಹೆಂಗ್ ಮಾತಾಡ್ತಾ ಇದ್ದಾರೆ. ಇಷ್ಟು ದಿವಸ ಹೆಂಗ್ ಹೇಳ್ತಿದ್ರು, ಇವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಹೇಳಿದ್ರೆ ಕೇಳ್ತಿರ್ಲಿಲ್ಲ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕುಣಿದ್ರು. ಇವ್ರಿಗೆ ಆಗಬೇಕೆ ಸುಮ್ಮನಿರು. ನಾವೆಷ್ಟು ಹೇಳಿದ್ವಿ, ಕೇಳಲೇ ಇಲ್ಲ. ಬೇಡ ಕಣಪ್ಪ ಬೇಡ, ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆರ್ ಮಾತು ಕೇಳಬೇಡ. ಅಣ್ಣ ತಮ್ಮಂದ್ರೆ ಯಾವತ್ತಿದ್ರು ಮೋಸ ಮಾಡೋ ಅಂಥವ್ರೇನೆ. ಯಾರು ಅಣ್ಣ ತಮ್ಮಂದ್ರಿಗೆ ಒಳ್ಳೇದು ಬಯಸಲ್ಲ. ಯಾರೂ ಕೆಟ್ಟದ್ದಾಗಲಿ ಅಂತಲೇ ಕಾಯ್ತಿರ್ತಾರೆ ಹೊರತು ಒಳ್ಳೇದಾಗಲಿ ಅಂತ ಯಾವ ಅಣ್ಣ ತಮ್ಮಂದ್ರು ಬಯಸಲ್ಲ ಅಂತ ಹೇಳಿ ಬೇರೆಯವ್ರಿನ ಕಡೆಗಳವ್ರು ಯಾರಾದರೂ ಒಳ್ಳೇದು ಬಯಸ್ತಾರೆ ಹೊರತು ಅಣ್ಣ ತಮ್ಮಂದ್ರೆ ಯಾವತ್ತೂ ಒಳ್ಳೇದು ಬಯಸಲ್ಲ. ಅವ್ರು ಹಾಳಾಗಿ ಹೋಗ್ಬೇಕು, ಅವರು ಯಾವತ್ತೂ ನಮ್ಮ ಕೈ ಕೆಳಗಿರಬೇಕು ಅಂತ ಬಯಸ್ತಾರೆ ಹೊರತು ಯಾವತ್ತೂ ಒಳ್ಳೇದಾಗಬೇಕಂತ ಬಯಸಲ್ಲ. ಹೋಗ್ಬಿಟ್ಟು ಅವ್ರನ್ನೂ ನಂಬ್ಕೊಂಡಿದ್ಕೆ ಇವತ್ತು ನೋಡಿ ಹಂಗಾಯ್ತು. ಕೊನೆಗೆ ನಮ್ಮನೆಗೆ ಬರಂಗಾಯ್ತಾ ಇವತ್ತು? ನನಗೆ ಗೊತ್ತಾಗ್ಲಿಲ್ಲ ಇದೆಲ್ಲನ. ಆ ಸುಗುಣ ಚಿಕ್ಕಮ್ಮ ಮಾಡಿರೋದು ಇದೆಲ್ಲನ. ಮತ್ತೆ ಅವಾಗ ಊಟ ಬಿಟ್ಟಾಳು ಇದ್ದಾಳೆ ಅಂದರೆ ಏನಾನ ಒಂದು ತಂದಿಕ್ತಾಳೆ ಅವಳು. ಅವಳೆ ಯಾಕೆ ಕೊಡ್ಬೇಕಾಯ್ತಪ್ಪ ಅದನ್ನ? ಮನೇನ ಇವಾಗ ಕೊಡೋ ಅಂಥದ್ದೇನು? ಊರಂಕ್ಲಿ ಎಂತೆಂತ ಅವಳಿಗೆ ಅವಳು ಮಾತು. ಇವಾಗ ನೋಡು ಅವಳು ಚೆನ್ನಾಗಾದ್ಲು, ಇವಾಗ ಅವಳು ಒಳ್ಳೇಳಾದ್ಲು. ಮನೆ ಕೊಟ್ಲಲ್ಲ ಅದಕ್ಕೆ ಒಳ್ಳೇಳಾದ್ಲು ಇವಾಗ ಅವಳು. ನಾನು ಅದಕ್ಕೆ ಹೇಳಿದ್ ನಿನ್ನ ನನ್ನ ಜೊತೆಗೆ ಚೆನ್ನಾಗಿ ನನ್ನ ತಲೆ ಕೆಟ್ಬಿಟ್ರೆ ನನ್ನ ಹುಚ್ಚ ನನ್ನ ಮಗ. ನಾನು ನನ್ನ ನೋಡಿಲ್ಲ ಅವರು. ಏನೋ ನಿಮಗೆ ಮೋಸ ಮಾಡಲಿ ಇದಾವ ಅವ್ರಿಗೆ. ನನ್ನ ಕತೆ ಇನ್ನು ಅವ್ರಿಗೆ ಗೊತ್ತಿಲ್ಲ. ಏನೋ ತಿಳ್ಕೊಬಿಟ್ಟಾರ ಅವರು. ಹೋಗಿ ಕೇಳ ನೀವು ನನ್ನ ನಳಿಗೆ ಯಾಕೆ ಮೋಸ ಮಾಡಿರಿ ಅಂತ. ನನ್ನ ತಲೆ ಕೆಟ್ಬಿಟ್ರೆ ಹುಚ್ಚ ನನ್ನ ಮಗ ನಾನು. ಹುಚ್ಚ ನನ್ನ ಮಗ ನಾನು. ಸುಮ್ಮನೆ ಇಲ್ಲಿರ್ರಿ, ನಿಮ್ಮ ಪಾಡಿಗೆ ನೀವು ಕಟ್ಕೊಂಬಂತ್ರಿ ದುಡ್ದು. ಇಲ್ಲಿರ್ರಿ, ಹೋಗಕ್ಕೆ ಹೋಗ್ಬೇಡ್ರಿ ಒಂದೆರಡು ದಿನ. ಅದು ಏನು ಹೇಳ್ತಾರೆ ನೋಡ. ಆಲೇನೆ ನೆಂಟ್ರ ಮನೆ ಬಾಗ್ಲಿಗೆ ಹೋದ ಅಂತ ಹೇಳಿ ಮಾತಾಡೋರಂತೆ. ನೋಡು ಹೆಂಗೆ ಮಾತಾಡ್ತಾ ಇದ್ದಾರೆ. ನೆಂಟ್ರ ಮನೆ ಬಾಗ್ಲಿಗೆ ಹೋಗಿದ್ದಾನೆ ಅಂತ ಹೇಳಿ ಅಕ್ಕೈ ಮಾತಾಡ್ತಂತೆ. ಅವಳು ಸುಗುಣ ಅತ್ತೇನೂ ಹಂಗಂದ್ಲಂತೆ. ಇವಾಗ ನಮ್ಮಪ್ಪ ನಮ್ಮಮ್ಮ ಇರೋದಕ್ಕೆ ಆಗಿರಪ್ಪ. ಅವ್ರಂತ ಮಾಡಿದರೆ ಯಾರು ಆಗ್ತಿದ್ರು? ಏನು ಮಾಡಲಿ ಪಾರು, ನನಗೆ ಗೊತ್ತಾಗಲಿಲ್ಲ. ನಾನು ಅವ್ರು ನಂಬಿ ನಾನು ಎಲ್ಲರನ್ನೂ ದೂರ ಮಾಡ್ಕೊಂಡೆ, ನಿನ್ನೂ ದೂರ ಮಾಡ್ಕೊಂಡೆ. ಇವತ್ತು ಇವ್ರನ್ನೂ ಎಲ್ಲ ನಾನು ಎಷ್ಟು ಇದು ಮಾಡಿದೆ. ನಾನು ನಿನ್ನೂ ತವ್ರ ಮನೆಗೆ ಹೋಗ್ಬೇಡ ಅಂತ ಹೇಳಿದೆ. ಇವ್ರ ಮಾತು ಕೇಳ್ಕೊಂಡೇನೆ ಹಿಂಗಾಗಿದ್ದು. ಅವ್ರು ಈ ರೀತಿ ಮಾಡಬಾರ್ದಾಗಿತ್ತು. ನನಗೆ ತುಂಬ ಮೋಸ ಮಾಡಿಬಿಟ್ರು. ಈ ರೀತಿ ಮೋಸ ಮಾಡಬೇಕಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ರೋ ಏನೋ. ನಾನು ತುಂಬ ನಂಬಿದ್ದೆ. ಒಂದೇ ಹತ್ರ ಆದರೆ ಭಾಳ ಚೆನ್ನಾಗಿರೋದು. ಏನೋ ಒಂಥರ ನಾನು ಕನಸು ಕಟ್ಕೊಂಡಿದ್ದೆ. ಮನೆ ಕಟ್ಟೋದೊಂದು ಕನಸು ಎಲ್ಲರಿಗೂ. ನಾನೊಂದು ಕನಸು ಕಟ್ಕೊಂಡಿದ್ದೆ, ನಮ್ಮ ಅಣ್ಣ ಕೆಳಗಡೆ ಮಾಡ್ತಾನೆ, ನನ್ನ ಮೇಲ್ಗಡೆ ಮನೆ ಮಾಡ್ತೀವಿ. ಈ ರೀತಿ ಮಾಡಿದ್ರೆ ಹೆಂಗಿರುತ್ತೆ, ನಾವು ಎಷ್ಟು ಚೆನ್ನಾಗಿರ್ಬೋದಲ್ಲ ಅಂತ ಹೇಳಿ ನಾನು ಏನೇನೋ ಕನಸು ಕಟ್ಕೊಂಡಿದ್ದೆ. ಆದರೆ ಅವ್ರು ಹೆಂಗೆ ಮೋಸ ಮಾಡ್ತಾರೆ ನೋಡು. ನೀನು ಸುಮ್ಕಿರ್ಬಿಡು. ನಾನು ಮನ್ಸಿಗೆ ಹಾಕೊಂಡ್ರೆ ಅಂತ ಅರಮನೆ ಅಂತ ಮನೆ ಕಟ್ತೀನಿ ನಾನು. ನನ್ನ ಕಚ್ಚಿನೂ ಗೊತ್ತಿಲ್ಲ. ನನ್ನ ತಲೆ ಕೆಟ್ಬಿಟ್ರೆ ನಾನು ಹುಚ್ಚ ನನ್ನ ಮಗ ನಾನು. ನನ್ನ ಹೆಂಗೆ ಅಂತ ಹೇಳಕ್ಕಾಗಲ್ಲ. ನಾನು ಅರಮನೆ ಅಂತ ಮನೆ ಕಟ್ಟಿಸ್ತೀನಿ. ಸುಮ್ಕಿರೋ, ಸುಮ್ಮನೆ ಆತಕ್ಕೆ ಮಾತಾಡ್ತೀಯಾ? ಇಲ್ಲ, ಅವ್ರು ಬಿಟ್ಟಾಕ್ಲೇಳು, ಕೊಟ್ಬಿಡ್ಲೇಳು ಅಷ್ಟೇನೆ. ನನ್ನ ನಳಿಯಿಂದ ಏನಾಯ್ತು ಅಷ್ಟು ಕೊಟ್ಬಿಡ್ಲೇಳು. ನನ್ನ ನಳಿಯಿಂದ ನನ್ನ ಮಗಳದು ಅದೇನಾಯ್ತು ಅದನ್ನ ಕೊಟ್ಬಿಡ್ಲೇಳು. ನನ್ನ ಎಂತ ನನ್ನ ಅರಮನೆ ಕಟ್ತೀನಿ ನೋಡು. ಬಿಲ್ಡಿಂಗ್ ಕಟ್ತೀನಿ ನಾನು. ಬಿಲ್ಡಿಂಗ್ ಕಟ್ತೀನಿ ನಾನು. ನನ್ನ ತಲೆ ಕೆಟ್ಬಿಟ್ರೆ ನಾನು ಹುಚ್ಚ ನನ್ನ ಮಗ. ನನ್ನ ತಲೆ ಕೆಡ್ಸ್ಕೊಂಡ್ರೆ ಬೆಳಕರಿ ಐತಿ ಬಿಲ್ಡಿಂಗ್ ಕಟ್ತೀನಿ ನಾನು. ಅಲ್ಲ ಇವಾಗ ನೋಡು, ಅವರು ಒಂದೇ ಹತ್ರ ಕಟ್ತೀವಿ ಅಂದ್ರೆ ಇವಾಗ ಬೇಡ ಬೇಡ ಅಂತ ಹೇಳ್ತವ್ರೆ. ಇವಾಗ ಅದೇ ನಮಗೆ ಬಂದಿರೋದು ಅಷ್ಟೇ. ನಮ್ಮ ಅಪ್ಪಾಜಿ ಬರಲಿ, ನಮ್ಮ ಅಪ್ಪಾಜಿ ಬರೋವರೆಗೂ ಮನೆಯಾಗ ಕಾಲಿಕ್ಕಲ್ಲ. ನಮ್ಮ ಅಪ್ಪಾಜಿ ಬಂದಮೇಲೆ ಅದು ಏನು ಹೇಳುತ್ತೆ ಕೇಳಿ ನಾವು ಆಮೇಲೆ ಡಿಸೈಡ್ ಮಾಡ್ಕೊಂತೀವಿ. ಬೇರೆ ಅಂತಂದ್ರೆ ನಾವೊಂದು ಕ್ಷಣನೂ ಇರಲ್ಲ, ಬೇರೆನೇ ಮಾಡ್ಕೊಂತೀವಿ ಅಷ್ಟೇ. ನೋಡೋಣ ಅವ್ರಿಗೂ ನಮಗೂ ಎಷ್ಟು ದಿವಸ ಇದಾಗುತ್ತೆ ಅಂತೇಳಿ. ಹಸುಗುಣದಿಂದಲೇ ಹಿಂಗೆಲ್ಲ ಆಗಿರೋದು. ಅವರು ಮೊದಲು ಹೆಂಗಿದ್ರಪ್ಪ. ಅವಳು ಮನೆ ಕೊಟ್ಟಿರೋದೇನೆ ಹಿಂಗೆ ಜಗಳ ತಂದಿಕ್ಬೇಕು ಅಂತ ಮನೆ ಕೊಟ್ಟಿರೋದು ಅವಳು. ಆ ಮನೆ ಕೊಟ್ಟಿರೋದು ಯಾಕೆ ಪ್ರೀತಿ ನೀನು ಹೆಸರು ಬರಸ್ನಿ ಅಂತ ಯಾಕೆ ಹಿಂಗೆ ಮಾಡ್ಯಾಳೆ ಅಂತಂದರೆ, ಯಾವಾಗ ನಮ್ಮ ಪಾರು ಯಾಕೆ ಕೇಳ್ದಂಗೆ ಆದ್ಲು. ಅವಳು ಮಾತಾಡಿಸ್ದಂಗೆ ಆದ್ಲು. ಅವಳ ಬುದ್ಧಿ ಏನು ಅಂತ ಗೊತ್ತಾಗಿ ನೀನು ಬೇರೆಯವಾಗೆಲ್ಲ ಜಗಳ ಮಾಡಿದ್ದೆ. ನೀನೆಲ್ಲ ಜಗಳ ಮಾಡಿದ್ಕೋ ಅದಕ್ಕೂ ಅವಳಿಗೆ ಏನು ಅನ್ನಿಸ್ತು, ತಗಿ ಇವಳು ಸವಾಸನೆ ಬೇಡ ಅಂತ ಹೇಳಿ ಮಾತಾಡ್ಸಿಲ್ಲ. ಸುಮ್ಕಾಗಿ ಅವಳನ್ನ ಚೆನ್ನಾಗಿಲ್ಲ ಅಂದ್ರೆ ಮಾತಾಡ್ಸಿಲ್ಲ. ಅವಳು ಪಾಪ ಇಲ್ಲಿ ಬಂದೇ ಇಲ್ಲ ಕಣಪ್ಪ. ಇಲ್ಲೇ ಇದ್ರು ನಮ್ಮ ಪಾರು ನಮ್ಮ ಮನೆಗೆ ಬಂದಿಲ್ಲ. ನಮ್ಮ ಪಾಡಿಗೆ ನಾವೇ ಇದ್ದೀವಿ, ಅವಳ ಪಾಡಿಗೆ ಅವಳೇ ಇದ್ದಾಳೆ. ನಮ್ಮ ಪಾಡಿಗೆ ನಾವಿದ್ದೀವಿ. ಅದ್ರಾಗೆ ಅವಳು ಮನೆ ಕೊಟ್ಟಿರೋದು ಯಾಕೆ ಅಂದರೆ ಜಗಳ ತಂದಿಕ್ಕಾಗಿ ಮನೆ ಕೊಟ್ಟಿರೋಳು. ಸರಿ, ಜಗಳ ತಂದಿಕ್ಕಾಗಿ ಮನೆ ಕೊಟ್ಟಿರೋದು ಅವಳು. ಅವಳು ಒಳ್ಳೆಯಳಲ್ಲ. ಹೇಳು ಏನೇ ಅಂದ್ರೂ ಏನಾನ ಒಂದು ಕೇಡು ಬಯಸ್ತಿರ್ತಾಳೆ. ಕೇಡು ಒಂದು ತೊಟ್ಟಿ ತುಂಬ್ಕೊಂಡೈತೆ ಅಷ್ಟಿಷ್ಟಿಲ್ಲ. ಯಪ್ಪ ಇಡೀ ಪ್ರಪಂಚದಾಗಳದೆಲ್ಲನ ಅವಳಿಗೆ ಐತಿ. ಬೋಲು ಕೇಡು ನನ್ನ ಮುಂಡೆ ಅವಳು. ಸುಮ್ಕಿರಿ, ನೀವು ತಲೆ ಕೆಡಿಸ್ಕೊಬೇಡ್ರಿ. ಹಂಗೆ ಕೊಡಲಿಲ್ಲ ಅಂದ್ರೆ ಸುಮ್ಮನೆ ಒಳ್ಳೆ ಮಾತನ್ನ ಸುಮ್ಮನೆ ಸೈಟೇ ತಗೊಂಡು ನೀವೇ ಕಟ್ಕೊಳ್ರಿ. ಅದು ಆಸೆನೇ ಪಾಪ. ಬೇರೆ ಕಟ್ಕೊಂಬಂದೇನೆ. ಯಾವತ್ತಿದ್ರಿಗೆ ಹಿಂಗೆ ಒಂದಿಟ್ಟು ಮನಸ್ತಾಪ ಬಂದೈತೆ ಅಂದಮೇಲೆ ಹಿಂಗೆ ಬಂದೇ ಬರ್ತಾರೆ. ಯಾಕೆ ಸುಮ್ಮನೆ ನಾನಮ್ಮ ದುಡ್ದಿರೋದೆಲ್ಲ ಇವರು ಪಾಪ ಕೊಡ್ತಿದ್ರು. ನಾನು ಬಿಡತ್ತ ಕೊಟ್ಟರು ಕೊಡ್ಲೇಳು ಅಂತ ಹೇಳಿ ಸುಮ್ಮನಾದೆ. ಕೊಟ್ಟರು ಕೊಡ್ತಾರತ್ತ, ಹೆಂಗತ್ತ ಅವ್ರಿಗೆ ಕೊಡ್ದಲ್ಲ ಇನ್ಯಾರಿಗೆ ಕೊಡ್ತಾರೆ. ಮಾಡ್ಕೊಡ್ತೀವಿ, ನಿಮ್ಗೇನು ಮೋಸ ಮಾಡಲ್ಲ. ನಾವು ಎಲ್ಲ ನಮ್ದು ಹೆಂಗೈತೆ ಅದೇ ರೀತಿ ಮಾಡ್ಕೊಡ್ತೀವಿ. ನಿಮಗೆ ₹1 ಮೋಸ ಮಾಡ್ಕೊಡಲ್ಲ. ಮನೆಗೆ ಹೋಗೋವರೆಗೂ ಬೇಗ ಕೊಡ್ತೀವಿ. ಆಮೇಲೆ ನೀವು ಬೇಕಾದ್ರೆ ನಿಮ್ಮ ಮನೆಗೆಲ್ಲ ತಗೊಂಬಂದು ಆಮೇಲೆ ನಿಮ್ಮ ಮನೆಗೆ ಮಾಡ್ಕೊಂಬಂತ್ರಿ ಸಾಮಾನೆಲ್ಲನ. ಇವಾಗ ಸದ್ಯಕ್ಕೆ ಸುಮ್ಮನಿರ್ರಿ ಸ್ವಲ್ಪ ದಿನ ಅಂತ ಹೇಳ್ದಾರ ಅವ್ರೇನಿ. ಎಷ್ಟು ಹೆಂಗೆ ಹೇಳೋರು ಅಂದ್ರೆ ನಂಬೋ ಥರ ಹೇಳೋರು. ಅವ್ರೇನು ನಮಗೆ ಮೋಸ ಮಾಡೋದೇ ಇಲ್ವೇನಪ್ಪ ಅನ್ನೋ ಥರ ಹೇಳೋರು. ಅಷ್ಟು ನಂಬಿಸಿದ್ರು. ಇವರು ಹಂಗೆ ನಂಬಿದ್ರು, ಅಣ್ಣ ಅದಕ್ಕೆ ಅಂತ ಹೇಳಿ.
ಅಂತ ಒತ್ತು ಬಿಲ್ಡಿಂಗ್ ಕಟ್ಬೋದು ಬಿಡ್ರತ್ತ ಹೋಗ್ಲಿ, ತಲೆ ಕೆಡಿಸ್ಬಿಡ್ರಿ. ಬ್ಯಾರೆ ಸೈಟೇ ತಕೊಳ್ರಿ, ಒತ್ತು ಬಿಲ್ಡಿಂಗ್ ಕಟ್ಬೋದು, ಬೆಳಕರಿ ಐತಿ ಕಟ್ಬೋದು. ಏನು ನೀವೇನು ತಲೆ ಕೆಡಿಸ್ಕೊಂಡ್ ಕುಕ್ಕಂತೀರ? ಬೆಳಕರಿ ಐತಿ ಮಾಡಿ ನೋಡಿ ಅನ್ಬೋದು ಅವೆಲ್ಲ ಏನು. ಅಪ್ಪ ಸುಮ್ಕಿರಪ್ಪ, ನೀನು ಸುಮ್ಮನೆ ಮಾತಾಡಬೇಡ, ತಲೆ ಕೆಟ್ಟರ್ತಾರ. ಬೆಳ್ಕರಿಯತಿಗೆ ಅದು ಯಾವನ್ ಬಿಲ್ಡಿಂಗ್ ಕಟ್ತಾನೆ? ಅದೇನು ಕಟ್ಟಕ್ಕೆ ಬೆಳ್ಕರಿಯತಿ ಬಿಲ್ಡಿಂಗ? ನನ್ನ ತಲೆ ಕೆಟ್ಬಿಟ್ರೆ ನಾನು ನನ್ನ ಮಗ. ನಾನು ನನ್ನ ಕತೆ ಇನ್ನೂ ಗೊತ್ತಿಲ್ಲ. ನೀನು ನನ್ನ ಕೊಡು ದುಡ್ಡ, ನಾನು ಬೆಳಕರಿಯತಿಗೆ ನನ್ನ ಬಿಲ್ಡಿಂಗ್ ಕಟ್ ನಿಲ್ಲಿಸ್ತೀನಿ. ದುಡ್ಡು ಕೊಡಮ್ ನಾನು ಮಾಡ್ತೀನಿ. ನನಗೆ ಗೊತ್ತೈತಿ. ನನ್ನ ತಲೆ ಕೆಟ್ಬಿಟ್ರೆ ನಾನು ನನ್ನ ಮಗ. ನನ್ನ ಕತೆ ಇನ್ನೂ ಗೊತ್ತಿಲ್ಲ ನಿನಗೆ. ನಿನ್ ಕಳಪ್ಪ, ಸುಮ್ಮನೆ ಮಾತಾಡಬೇಡ. ನೀನು ಬಿಕ್ ಇಸ್ಕೊಂಡು ಸುಮ್ಮನೆ ಬರೀ ನೀನು ಹೇಳೋದೆ ನಿನ್ನ ಕೈಲಿ ಏನಾಗಲ್ಲ. ಸುಮ್ಮನಿರು, ಹೇಳಿ ಸುಮ್ಮನೆ ಮಾತಾಡ್ತೀಯ ನೀನು. ಅವ್ನು ಹಂಗೆ ಬಿಡತ್ತ, ಅವನೇನು ಇವತ್ತೇನು ಅಸ್ತಂಗೆ ನೋಡಲ್ಲ. ಬೆಳ್ಕರಿಯತಿ ಬಿಲ್ಡಿಂಗ್ ಕಟ್ಟಾನ, ಯಾಕೆ ಇಲ್ಲಿ ಬಂದ ಇದ್ದಾನೆ? ಅಲ್ಲಿ ಮನೆ ಇಲ್ಲ ಪಾನಿ ಇಲ್ಲ, ಎಲ್ಲ ಬಿದ್ದೋಗೈತಿ. ಅಲ್ಲೇ ಹೋಗಿ ನಿಮ್ಮ ಊರಾಗ ಕಟ್ಕ್ಯಾಳೋ ಬಿಲ್ಡಿಂಗ್ ಕಟ್ಕ್ಯಾಳೋ. ಓ ಇಲ್ಲ ನೋಡತ್ತಮ್ಮ, ನೀನು ನನ್ನ ಹತ್ರ ಚಾಲೆಂಜ್ ಮಾಡಬೇಡ. ಯಾರ ಹತ್ರ ಚಾಲೆಂಜ್ ಮಾಡ್ದಂಗೆ ನನ್ನ ಹತ್ರ ಚಾಲೆಂಜ್ ಮಾಡಬೇಡ. ನಾನು ಬೆಳ್ಕರಿಯತಿ ನನ್ನ ಬಿಲ್ಡಿಂಗ್ ಕಟ್ಟೋ ಅಷ್ಟು ಕೆಪಾಸಿಟಿ ನನಗೆ ಐತೆ. ಆದರೂ ನಾನು ಮನ್ಸು ಮಾಡಲ್ಲ. ನಾನು ಮನ್ಸು ಮಾಡ್ಬೇಕು. ನನ್ನ ತಲೆ ಕೆಟ್ಬಿಟ್ರೆ ನಾನು ನನ್ನ ಮಗ. ನಾನು ಬೆಳ್ಕರಿಯತಿ ನನ್ನ ಬಿಲ್ಡಿಂಗ್ ಕಟ್ ನಿಲ್ಲಿಸ್ತೀನಿ. ಮುಚ್ಚು ಬಾಯಿ. ಅವರೇ ಪಾಪ ಅವರು ಅವ್ರ ನೋವಿನಾಗ ಇದ್ದಾರೆ. ನೀನು ಇಲ್ಲಿ ಏನು ಒಳ್ಳೆ ಕಕ್ಕಂತರ ಮಾತಾಡ್ತೀಯ? ಏನು ಸ್ವಲ್ಪನಾದ್ರೂ ಗೊತ್ತಾಗಲ್ಲ ನಿನಗೆ. ಒಳ್ಳೆ ತಲೆ ಕೆಟ್ಟಾರ ಮಾತಾಡ್ದಂಗೆ ಆಗುತ್ತೆ. ಅತ್ತೆಮ್ಮ ಚಪ್ ಗಪ್ ಚಪ್. ನೋಡೋಣ, ಅಪ್ಪಾಯಿ ಬರಲಿ. ಅಪ್ಪಾಯಿ ಬಂದಮೇಲೆ ಮಾತಾಡ್ತೀವಿ. ಸುಮ್ಮನೆ ಯಾಕೆ ಇವಾಗ ಮಾತಾಡೋದು? ಹಂಗೆ ಬೇರೆ ಕೊಡ್ತೀವಿ, ಬೇರೆ ಮಾಡ್ಕೇಳ್ರಿ ಅಂತಂದ್ರೆ ನಮ್ಮ ಪಾಡಿಗೆ ನಾವು ಬೇರೆ ಕಟ್ಕೊಂತೀವಿ ಅಷ್ಟೇ. ಅವ್ರು ಅಲ್ಲೇ ಇರಲಿ ಹೇಳೋ, ನಮ್ಮ ಪಾಡಿಗೆ ನಾವು ಇಲ್ಲೇ ಕಟ್ಕೊಂತೀವಿ. ಅವ್ರು ಹೆಂಗೆ ಕಟ್ಟಿಸ್ಕೊಡೋದೇನು ಬೇಕಾಗಿಲ್ಲ. ದುಡ್ಡು ಕೊಟ್ಟರೆ ಅವರೇ ಕಟ್ಟಿಸ್ಕೊಡ್ಬೇಕಾ? ನಾವೆಲ್ಲನ ದುಡ್ಡು ಕೊಡ್ರಿ ನಾವು ಕಟ್ಟಿಸ್ತೀವಿ ಅಂತಾರೆ. ದುಡ್ಡು ಕಂಡ್ರೆ ನಾವು ಪಾತಾಡಂಗೆ ಕರ್ಕೊಂಬಂದು ನಾವೇ ಕಾಂಟ್ರಾಕ್ಟ್ ಕೊಟ್ಟು ನಾವೇ ಕಟ್ಟಿಸ್ಕೊಂತೀವಿ. ಅವರು ಸುಗುಣತ್ತೆ ಮಾತು ಕೇಳ್ಕೊಂಡು ಹಂಗೆ ಮಾಡ್ಕೊಂಡಿರ್ಲಿ ಹೇಳಿ, ಬೇರೆನೇ ಕಟ್ಟಿಸ್ಕೊಂಬ್ಲೇಳ ಅವರು ಅಷ್ಟೇ. ಅವ್ರು ಹೇಳೋದು ಒಳ್ಳೇದಕ್ಕೆ ಅಂತ ಅನ್ಕೋಬೇಕು, ಸುಮ್ಮನೆ ಆಗಬೇಕು ಅಷ್ಟೇ. ಯಾಕೆ ಸುಮ್ಮನೆ ಅಲ್ವೇನತ್ತೆ? ಅಷ್ಟೇ ಕಣಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ? ಬೇರೆ ಮಾಡ್ಕೊಂತೀವಿ ಅಂದ್ರೆ ಬೇರೆನೇ ಮಾಡ್ಕೊಳ್ರಿ, ಅದು ಒಳ್ಳೇದೇನೆ. ಒಂದಲ್ಲ ಒಂದಿನ ಈಗ ಹಳೆ ಮನೆ ಆಗುತ್ತೆ, ಅವಾಗ ಕೆಡಬೇಕು. ಬೇರೆ ಬೇರೆ ಜಾಗ ಇದ್ರೆ ಮುಂದೆ ಆಮೇಲೆ ನಿನ್ನ ಮಕ್ಕಳಾಗ್ತವೆ. ನಿನಗೊಬ್ಬ ಮಗ, ಅವ್ರಿಗೊಬ್ಬ ಮಗ ಆದಾಗ ಅವಾಗ ಹೆಂಗೆ ಮಾಡೋಕ್ಕಾಗುತ್ತೆ ಹೇಳು? ನಾಳೆ ಹೊತ್ನಾಗ ಹಳೇದಾಗಿ ಆಗುತ್ತೆ. ಇನ್ನು ನಿಮ್ಮ ಮಕ್ಳ ಮರಿ ಕಾಲಕ್ಕೆ ಅವಾಗ ಬೀಳಿಸ್ಬೇಕಾಗುತ್ತೆ. ಹಳೆ ಮನೆ ಆದಾಗ ಬೀಳಿಸ್ದಾಗ ಜಾಗ ಅವಾಗ ಅವ್ರಿಗೆ ಹೋಗುತ್ತಾ? ಅದಕ್ಕಾಗಿ ನಾವು ಸುಮ್ಮನೆ ಹಂಗೆ ಮಾಡ್ಕೊಂಬೋದು ಒಳ್ಳೇದು. ಮುಂದೆ ಯೋಚನೆ ಮಾಡ್ಬೇಕು, ಈಗಲೂ ಯೋಚನೆ ಮಾಡಬಾರ್ದು. ಅದು ಒಳ್ಳೇದೇನೆ ಸುಮ್ಮನೆ. ಅಲ್ಲ ನೋಡು, ಅಲ್ಲ ಈ ಯಾವಾಗಲೇ ಆ ಮಾತು ಹೇಳ್ಬೇಕಾಗಿತ್ತವ. ಇಷ್ಟು ದಿನ ಒಂಥರ ಮಾತಾಡಿದ್ರು, ಇವಾಗ ಒಂಥರ ಮಾತಾಡ್ತಾ ಇದ್ದಾರೆ. ಅದೇ ಬೇಜಾರು ನೋಡಪ್ಪ. ಇವಾಗ ಹೆಂಗೆ ಮಾತಾಡ್ತಾ ಇದ್ದಾರೆ? ಇವಾಗ ಸುಗುಣ ಬರ್ಕೊಟ್ಲು ಅಂತೇಳಿ ನನ್ನ ಮನೆಯಿಂದ ಕಳಿಸಿದ್ಲು ಅಂತ ಅಕ್ಕ ಮಾತಾಡಿಸ್ತಾನೆ ಇರಲಿಲ್ಲ ಗೊತ್ತಾ? ಎಷ್ಟು ಸಿಟ್ಟು ಮಾಡ್ಕೊಂಡಿದ್ದೆ, ಎಷ್ಟು ಚೆನ್ನಾಗಿ ಮನೆ ಬರ್ಕೊಟ್ಟಿಟ್ಗೆ ಎಷ್ಟು ಚೆನ್ನಾಗಿ ಆಗ್ಬಿಟ್ರು. ಅದಕ್ಕೆ ಮತ್ತೆ ಆಸ್ತಿ ಇದ್ರೆ ಎಲ್ಲರೂ ಚೆನ್ನಾಗಿ ಆಗ್ತಾರೆ ಅಂತ ಹೇಳೋದು. ಸುಮ್ಮನಿರಿ, ನಿಮ್ಮ ಅಪ್ಪಾಯಿ ಬರೋವರೆಗೂ ಯಾತ ಮಾತಾಡಬೇಡ ಕಣಪ್ಪ. ನಿಮ್ಮ ಅಪ್ಪಾಯಿ ಬಂದಮೇಲೆ ಮಾತಾಡ್ಬಂತೀನಿ. ನಾಳೆಗೆ ಬರುತ್ತಂತ ನಿಮ್ಮ ಅಪ್ಪಾಯ, ಮಾತಾಡೋಕ್ಕಾಗುತ್ತೆ. ಸುಮ್ಮನಿರಿ. ನಾನೆಲ್ಲ ಮಾತಾಡ್ತೀನಿ, ಸುಮ್ಮನಿರಿ. ಅದೇನು ಬಗೆಹರಿಸ್ಕೊಡ್ತೀನಿ. ನಾನು ಇರ್ಬೇಕಾದ್ರೆ ನೀವು ಯೋಚನೆ ಮಾಡಬೇಡ್ರಿ. ಹುಂಕಿರ ಮಾಮಣಿ, ನೀನು ಯೋಚನೆ ಮಾಡಬೇಡ. ಪಾಪ ನೀನು ಯೋಚನೆ ಮಾಡ್ಬೇಡ. ನೋಡು ಅವಳಿ ಅಂದರೆ ನಾನು ಹೇಳಿರ್ತೀನಿ. ನಾನು ಇರ್ಬೇಕಾದ್ರೆ ನೀವು ಏನಕ್ಕೂ ಚಿಂತೆನೇ ಮಾಡಬೇಡ್ರಿ. ಎಲ್ಲದ್ರಾಗೂ ನಾನು ಇರ್ತೀನಿ. ನಾನು ಮುಂದೆ, ನೀವು ಹಿಂದೆ ಯಾವತ್ತೂ. ಆಶೀರ್ವಾದ ಎಲ್ಲ ನಿಮ್ಗಿರುತ್ತೆ ಯಾವಾಗ್ಲೂ. ನೀನು ಚೆನ್ನಾಗಿ ಇತ್ಕೊಂಡು ಹೋಗಪ್ಪ ಅಷ್ಟೇ. ನೀನು ಯಾವಾಗಲೂ ಚೆನ್ನಾಗಿದ್ರೆ ನನಗೂ ಒಂಥರ, ನನ್ನ ನಳಿ ಸೇನಕ್ಕಿದ್ರೆ ನನಗೂ ಒಂಥರ ಧೈರ್ಯ. ನೀವು ತಲೆ ಕೆಡಿಸ್ಕೋಬೇಡ, ನಾನು ಸಪೋರ್ಟ್ ಮಾಡ್ತೀನಿ. ನಮ್ಮ ಅಪ್ಪಾಜಿ ಬರೋವರೆಗೂ ಏನು ಮಾತಾಡೋದು ಬೇಡ ಅಂತೇಳಿ ನಾನು ಸುಮ್ಮನೆ ಬಂದು ಇವ್ರ ಮನೇಲೇ ಇದ್ದೀನಿ. ಯಾಕೆ ಸುಮ್ಮನೆ ತೊಂದರೆ ಅಂತ ಹೇಳಿ ನನಗೆ ಇವತ್ತು ಎಂಥ ಪರಿಸ್ಥಿತಿಗೆ ತಂದರು. ನಾನು ಇವ್ರನ್ನ ಮಾತಾಡಿಸ್ತಾ ಇರಲಿಲ್ಲ. ಇವಾಗ ಹೆಂಗಾಯಿತು ಇವರಿಂದಲ್ಲ ನನಗೆ ಎಷ್ಟು ಅವಮಾನ ಆದಂಗೆ ಆಯಿತು ನೋಡಿ. ನಾನು ಮಾತಾಡಿಸ್ತಾನೆ ಇರಲಿಲ್ಲ. ಇವ್ರಿಗೆ ನೆಂಟರು ಮನೆ ಬಾಗಿಲಿಗೆ ಯಾವತ್ತೂ ನಾನು ಬಂದವನಲ್ಲ. ಆದರೆ ಇವತ್ತು ನೋಡ್ರಿ ಹೆಂಗಾಯಿತು. ಕೊನೆಗೆ ಇವ್ರ ಮನೆ ಬಾಗಿಲಿಗೆ ಬರೋಗಾಯಿತು ನನಗೆ. ಇವತ್ತು ನಮ್ಮ ಅಣ್ಣ ನಮ್ಮ ಅತ್ತಿಗೆ ನನಗೆ ಇವತ್ತು ಎಷ್ಟು ಇದು ಮಾಡಿದ್ರು. ಯಾವ ರೀತಿ ಹೇಳಿ ಇವತ್ತು ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡ್ತಾ ಇರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.